ಚೀನಾಕ್ಕಿಂತ ಭಾರತದ ಸಾಲ ಹೆಚ್ಚ, ಸಾಲದ ಸುಳಿಯಲ್ಲಿ ಸಿಲುಕಿದೆಯ ಭಾರತ, ಅಭಿವೃದ್ಧಿ ಹೆಸರಲ್ಲಿ ಮೈಮರೆತ ಸರ್ಕಾರ. ಸ್ನೇಹಿತರೆ, ಭಾರತ ಆರ್ಥಿಕವಾಗಿ ದಿನೇ ದಿನೇ ಬಲಿಷ್ಠವಾಗ್ತಿದೆ. ಯಾವ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬೇಕೋ ಆ ಕ್ಷೇತ್ರದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಈಗಿರುವ ಭಾರತ ಇನ್ನು 10 ವರ್ಷಗಳಲ್ಲಿ ಮತ್ತಷ್ಟು ಬಲಿಷ್ಠವಾಗುತ್ತೆ. ಅದರಲ್ಲಿ ಡೌಟೇ ಬೇಡ. ಯಾಕಂದರೆ ಇನ್ನು 10 ವರ್ಷದ ಬಳಿಕ ಭಾರತ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ, ಅಂದರೆ ಮೊದಲ ರೋ ಏನಿದೆ ಅದರಲ್ಲಿ ನಿಲ್ಲುತ್ತೆ. ಇಂತಹ ಭಾರತಕ್ಕೆ ಆರ್ಥಿಕ ಹೊಡೆತವೊಂದು ಎದುರಾಗೋ ಸಾಧ್ಯತೆ ಇದೆ. ಇಂತಹದೊಂದು ಸೂಚನೆಯನ್ನು ಕೊಟ್ಟಿದ್ದು ಯಾವುದಪ್ಪ ಅಂದರೆ ಅದುವೇ IMF. ಹಾಗಾದರೆ IMF ಭಾರತದ ಆರ್ಥಿಕತೆಯ ಬಗ್ಗೆ ಕೊಟ್ಟಂತಹ ಸೂಚನೆ ಏನು, ಅದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ಇದೀಗ ಭಾರತದ ಆರ್ಥಿಕತೆ ಬಲಿಷ್ಠವಾಗ್ತಿದೆ. ವಿಶ್ವದ ಆರ್ಥಿಕತೆಯಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮೇಲೆ ಹೋಗುತ್ತೆ ಅನ್ನೋದರಲ್ಲಿ ಡೌಟೇ ಬೇಡ. ಜಪಾನ್, ಜರ್ಮನಿಯನ್ನು ಟಾರ್ಗೆಟ್ ಮಾಡಿ 2030ರ ವೇಳೆಗೆ ವಿಶ್ವದ 3ನೇ ಅತಿ ದೊಡ್ಡ ಶಕ್ತಿಯಾಗುತ್ತೇವೆ ಎನ್ನುತ್ತಾ ಇದೆ ಇದೀಗ ಭಾರತ. ಇಂತಹ ಭಾರತಕ್ಕೀಗ IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಒಂದು ಎಚ್ಚರಿಕೆಯನ್ನು ನೀಡಿದೆ. ಅದೇನಪ್ಪ ಅಂದರೆ ಭಾರತದ ಸಾಲ GDPಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನುವ ಮೂಲಕ ಭಾರತಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದೆ. ಸ್ನೇಹಿತರೆ, ಆ ಎಚ್ಚರಿಕೆಯೊಳಗೆ ಏನೆಲ್ಲ ಹೇಳಿದೆ ಅದನ್ನು ನೋಡೋದಕ್ಕೂ ಮುಂಚೆ ಭಾರತದ ಆರ್ಥಿಕ ಶಕ್ತಿಯನ್ನೊಮ್ಮೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, 1991 ಇದಕ್ಕಿಂತ ಮುಂಚೆ ಭಾರತದ ಆರ್ಥಿಕತೆ ನಾವು ಹೇಳ್ಕೊಳ್ಳುವಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಅದು ನಿಮ್ಮೆಲ್ಲರಿಗೂ ಗೊತ್ತು. ಯಾವಾಗ 1991ರಲ್ಲಿ LPG ಅಂದರೆ ನಾವೇನು ಉದಾರೀಕರಣ, ಆರ್ಥಿಕರಣ ಇದನ್ನು ಜಾರಿಗೆ ತರ್ತೀವೋ ಆಗ ಭಾರತದ ಆರ್ಥಿಕತೆ ವಿಶ್ವಕ್ಕೆ ತನ್ನನ್ನು ತೆಗೆದುಕೊಳ್ಳುತ್ತೆ. ಆ ನಂತರ ವಿಶ್ವದ ಆರ್ಥಿಕತೆಗೆ ಸವಾಲೊಡ್ಡುವಂಥ ಹಂತಕ್ಕೆ ಬಂದು ನಿಲ್ಲುತ್ತೆ. ನಿಮಗೆ ಗೊತ್ತಿರಬೇಕು, ಅದು 2008ರ ನಂತರ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ನಮ್ಮ ಆರ್ಥಿಕತೆ. ಈ ವಿಶ್ವದ ದೊಡ್ಡಣ್ಣ ಅಂತ ಏನು ಕರಿತೀವಿ ಅಮೆರಿಕ ಕೂಡ ಈ ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸಿ ಹೋಗಿರುತ್ತೆ. ಆ ಸಮಯದಲ್ಲಿ ಅಮೆರಿಕ ಬರೋದು ಎಲ್ಲಿಗೆ ಅಂದರೆ ನಮ್ಮ ಭಾರತಕ್ಕೆ ಬರುತ್ತೆ. ಭಾರತದ ಪ್ರಧಾನಿಯಾಗಿರುವಂತಹ ಮನಮೋಹನ್ ಸಿಂಗ್ ಏನಿದ್ರು ಅವರ ಬಳಿ ಬಂದು ಕೇಳುತ್ತೆ, ಅಂದರೆ ಏನು ಪರಿಹಾರ ಮಾಡ್ಕೋಬೇಕು ಅಂದರೆ. ಅಷ್ಟರ ಮಟ್ಟಿಗೆ ಭಾರತದ ಆರ್ಥಿಕತೆ ತುಂಬ ಸ್ಟ್ರಾಂಗ್ ಆಗಿತ್ತು. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಮನಮೋಹನ್ ಸಿಂಗ್ ಒಬ್ಬ ಪ್ರಸಿದ್ಧ ಆರ್ಥಿಕ ತಜ್ಞರು. ಅಂತಹ ಆರ್ಥಿಕತೆಗೆ ಇದೀಗ ಸಂಕಷ್ಟ ಎದುರಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಗ್ಲೋಬಲ್ ಎಕನಾಮಿಕ್ ಸಂಸ್ಥೆಯು ಭಾರತದ ಆರ್ಥಿಕತೆಯ ಬಗ್ಗೆ ಇದೀಗ ಮಾತನಾಡಿದ್ದು ಭಾರತವನ್ನು ಹಾಡಿ ಹೊಗಳಿದೆ. ವಿಶ್ವಕ್ಕೆ 16% ಆರ್ಥಿಕ ಕೊಡುಗೆಯನ್ನು ಭಾರತ ನೀಡ್ತಾ ಇದೆ. ಇದೇ ಮುಂದುವರಿಸಿಕೊಂಡು ಹೋಗಬೇಕು. ಅಲ್ಲದೆ IMF ಕೂಡ ಇದರ ಬಗ್ಗೆ ಮಾತನಾಡಿದ್ದು ಭಾರತವನ್ನು ಸ್ಟಾರ್ ಪರ್ಫಾರ್ಮರ್ ಅಂತ ಕರೆದಿದೆ. ಅಂದರೆ ವಿಶ್ವದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ದೇಶಗಳಲ್ಲಿ ಇದು ಒಂದು ಅಂತ ಈ IMF ಹೇಳಿದೆ. ಕಾರಣ ಇದಕ್ಕೆ ಭಾರತದಲ್ಲಿ ಬದಲಾಗುತ್ತಿರುವಂತಹ ಸ್ಥಿತಿಗಳು. ಅದರಲ್ಲಿಯೂ ಕೂಡ ಭಾರತದಲ್ಲಿ ಉತ್ಪಾದನಾ ಕ್ಷೇತ್ರ ಏನಿದೆ ಅದು ವೇಗವಾಗಿ ಬದಲಾವಣೆ ಆಗ್ತಿದೆ. ಉತ್ಪಾದನಾ ಸರಕು ಸೇವೆಗಳಿಗೆ ಕೋಟಿಗಟ್ಟಲೆ ಹಣವನ್ನು ವ್ಯಯಿಸಿ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗ್ತಿದೆ. ಅಲ್ಲದೆ ಬದಲಾವಣೆಗಳು ಒಂದೊಂದೇ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನು ನಾವು ನೋಡೋದಾದರೆ, ಭಾರತದಲ್ಲಿ ಆಗುತ್ತಿರುವ ಡಿಜಿಟಲೀಕರಣ ಏನಿದೆ ಇದು ಆರ್ಥಿಕತೆ ದಿಕ್ಕನ್ನೇ ಬದಲಿಸಿದೆ. ಯಾಕಂದರೆ ಚಿಕ್ಕ ಪುಟ್ಟ ವ್ಯವಹಾರಕ್ಕೂ ಈಗ UPIಯನ್ನು ಬಳಸುತ್ತಿದ್ದು ಸುಲಭವಾಗ್ತಾ ಇದೆ. ಆ ಕಾರಣದಿಂದ ನಮ್ಮ ಆರ್ಥಿಕತೆ ಅನ್ನೋದು ವೇಗವನ್ನು ಪಡೆದುಕೊಳ್ತಾ ಇದೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಬೇಕು, ಭಾರತದಲ್ಲಿ ಯುವ ಶಕ್ತಿ ಅನ್ನೋದು ತುಂಬ ಹೆಚ್ಚಾಗಿದೆ. ಅವರು ಕೂಡ ತಮ್ಮ ಕೊಡುಗೆಯನ್ನು ದೇಶದ ಆರ್ಥಿಕತೆಗೆ ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಇದರ ನಡುವೆ ಮತ್ತೊಂದು ಮುಖ್ಯವಾದ ಅಂಶ ಏನಂದರೆ ಸ್ಥಿರವಾದ ಸರ್ಕಾರ. ಹೌದು ಸ್ನೇಹಿತರೆ, ಈ ಸ್ಥಿರವಾದ ಸರ್ಕಾರ ಇರುವ ಕಾರಣ ಅಭಿವೃದ್ಧಿಗೆ ಹೆಚ್ಚು ಸಾಧ್ಯತೆ ಆಗ್ತಿದೆ. ಯಾಕಂದರೆ ವಿದೇಶಿ ಹೂಡಿಕೆಗಳು ಸರ್ಕಾರದ ಮೇಲೆ ಭರವಸೆಯನ್ನು ಇಟ್ಟು ಆಗ್ತಿದೆ. ಯಾಕಂದರೆ ಒಂದು ವೇಳೆ ಅಸ್ಥಿರ ಸರ್ಕಾರ ಇದ್ದರೆ ಈಗಿನ ನಿಯಮಗಳು ಬದಲಾಗಬಹುದು ಅನ್ನುವಂತಹ ಅನುಮಾನ ಇರುತ್ತೆ. ಆದರೆ ಇದೆಲ್ಲದರ ನಡುವೆ ಇದೀಗ IMF ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಆ ವರದಿಯಲ್ಲಿ ಒಂದು ಅಚ್ಚರಿಯ ಅಂಶವಿದೆ. ಅದೇನಪ್ಪ ಅಂದರೆ ಸ್ನೇಹಿತರೆ, IMF ಪ್ರತಿ ವರ್ಷದಂತೆ ಈ ವರ್ಷವೂ ಆರ್ಟಿಕಲ್ 4 ರಿವ್ಯೂನಲ್ಲಿ ಭಾರತಕ್ಕೆ ಸಂಬಂಧಿಸಿದ ವರದಿಯಲ್ಲಿ ಒಂದು ಮಾಹಿತಿಯನ್ನು ನೀಡಿದೆ. ಅದರ ಪ್ರಕಾರ ಭಾರತದ GDP ರೇಷಿಯೋ 2028ರ ವೇಳೆಗೆ 100ರಷ್ಟು ದಾಟುವ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಈಗ IMF ಹೇಳಿರೋದು ಇಷ್ಟೇ, ನೀವೇನು ಸಾಲವನ್ನು ತೆಗೆದುಕೊಂಡಿದ್ದೀರಾ ನಿಮ್ಮ GDP ಏನಿದೆ ಅದನ್ನು ಮೀರುತ್ತೆ, ಅಂದರೆ ಸಾಲ ನಿಮ್ಮ ದೇಶಕ್ಕೆ ಹೊರೆಯಾಗುತ್ತೆ ಎನ್ನುವಂತಹ ಮಾತನ್ನು ಹೇಳಿದೆ. ಅದಕ್ಕೆ ಕಾರಣಗಳು ಕೂಡ ಇದೆ. ಯಾಕಂದರೆ
ನಮ್ಮ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಅದಕ್ಕೋಸ್ಕರ ಸಾಲದ ಅವಶ್ಯಕತೆ ಇದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಸಾಲದಲ್ಲಿ 2 ವಿಧಗಳಿರ್ತವೆ. ಒಂದು ಆಂತರಿಕ ಸಾಲ, ಮತ್ತೊಂದು ಬಾಹ್ಯ ಸಾಲ. ಈ ಆಂತರಿಕ ಸಾಲ ಅಂದರೆ ಈ ರಾಜ್ಯಗಳು ಮಾಡುವಂತಹದ್ದು ಇರಬಹುದು, ನಾವು ಒಳಗಡೆ ಅಂದರೆ ನಮ್ಮ ದೇಶದೊಳಗೆ ಮಾಡುವಂತಹದ್ದು. ಮತ್ತೊಂದು ಬಾಹ್ಯ ಸಾಲ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ವಿಶ್ವಸಂಸ್ಥೆ ಇರಬಹುದು, IMF ಇರಬಹುದು, ಮತ್ತೆ ಯಾವುದೋ ಸಂಸ್ಥೆಯಿಂದ ತಗೊಳ್ಬಹುದು, UNICEF ಇಂದ ತಗೋಬಹುದು, ಇಲ್ಲ ಮತ್ತೊಂದು ಯಾವುದೋ ದೇಶದಿಂದ ತಗೊಳ್ಳುವಂಥದ್ದು ಬಾಹ್ಯ ಸಾಲ ಆಗುತ್ತೆ. ಇವೆರಡನ್ನ ಸೇರಿಸಿ ನಾವು ಒಟ್ಟು ಭಾರತದ ಸಾಲ ಅಂತ ನಿರ್ಧರಿಸ್ತೀವಿ. ಇನ್ನು ಸ್ನೇಹಿತರೆ, IMF ಹೇಳಿರೋ ಪ್ರಕಾರ ಭಾರತದಲ್ಲಿ ಹೆಚ್ಚು ಸಾಲವನ್ನು ಇದೆ. ಆದರೆ ನಿಮಗೊಂದು ವಿಚಾರ ಗೊತ್ತಿರಲಿ, ಯಾವುದಾದ್ರೂ ಒಂದು ದೇಶ ಒಂದು ದೇಶಕ್ಕೆ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ ಒಂದು ದೇಶಕ್ಕೆ ಸಾಲವನ್ನು ನೀಡುತ್ತೆ ಅಂದರೆ ಅದಕ್ಕೆ ಕಾರಣ ಏನಂದರೆ ಆ ದೇಶ ರಿಟರ್ನ್ ಮಾಡುವಂತಹ ಶಕ್ತಿ ಇದ್ದರೆ ಮಾತ್ರ ನೀಡುತ್ತೆ. ಈಗ ಪಾಕಿಸ್ತಾನಕ್ಕೆ ಸಾಲ ಕೊಡಿ ಅಂದರೆ ಯಾರಾದರೂ ಕೊಡ್ತಾರಾ? ಇಲ್ಲ, ಖಂಡಿತ ಭಾರತಕ್ಕೆ ಕೊಡ್ತಾರೆ, ಯಾಕಂದರೆ ಭಾರತ ಅದನ್ನು ವಾಪಸ್ ನೀಡುತ್ತೆ ಅಂತ. ಇನ್ನೊಂದು ವಿಚಾರವನ್ನು ಇಲ್ಲಿ ನಾನು ನಿಮಗೆ ಹೇಳಲೇಬೇಕು. ಅದೇನಪ್ಪ ಅಂದರೆ, ಕೇವಲ ಭಾರತ ಅಷ್ಟೇ ಇಷ್ಟೊಂದು ಸಾಲ ಮಾಡಿದೆಯಾ ಅಂದರೆ ಖಂಡಿತವಾಗಿಯೂ ಇಲ್ಲ. IMF ಹೇಳಿರುವಂತೆ ಅಮೆರಿಕ 116% ಸಾಲವನ್ನು ಹೊಂದಿದೆಯಂತೆ, ಬ್ರೆಜಿಲ್ 82%, UK 85%, ಫ್ರಾನ್ಸ್ 108%, ಜಪಾನ್ 239%, ಇನ್ನು ಚೀನಾ 200% ಹೆಚ್ಚಾಗುತ್ತೆ. ಅಂದರೆ ಸ್ನೇಹಿತರೆ, IMF ಏನು ಹೇಳಿದೆ, 2028ರ ವೇಳೆಗೆ ಭಾರತ 100% ಹೆಚ್ಚಾದರೆ ಈ ದೇಶಗಳು ಇಷ್ಟಿಷ್ಟು ಪರ್ಸೆಂಟ್ ಹೆಚ್ಚಾಗುತ್ತೆ. ಅಂದರೆ ಚೀನಾ ನಮಗಿಂತ 200%, ಅಂದರೆ ನಮ್ಮದು 100% ಹೆಚ್ಚಾದರೆ ಚೀನಾದು 200% ಹೆಚ್ಚಾಗುತ್ತೆ. ಬಟ್ ಒಂದು ಮಾಹಿತಿ ಇಲ್ಲಿ ನಿಮಗೆ ಕ್ಲಿಯರ್ ಮಾಡಬೇಕು, ಇದು ಜಸ್ಟ್ ಊಹೆ, ಅಂದರೆ ಅಂದಾಜಿಸಲಾಗಿದೆ. ಅಂದರೆ ಈ ಸಾಂಕ್ರಾಮಿಕ ರೋಗಗಳು ಅಥವಾ ವಿಶ್ವಕ್ಕೆ ಯಾವುದಾದ್ರೂ ಸಂಕಷ್ಟಗಳು ಬಂದರೆ ಮಾತ್ರ ಈ GDP ಮತ್ತು ಸಾಲದ ವ್ಯತ್ಯಾಸ ಇಷ್ಟಾಗುತ್ತೆ ಅಂತ. ಬಟ್ ಏನೂ ಆಗ್ದಂಗೆ ಪಾಸಿಟಿವ್ ಆಗ್ಬೋದು. ಸೊ ಆ ಕಾರಣದಿಂದ ಸಾಲ ಇದೆ, ಬಟ್ ಅದನ್ನು ನಾವು ಕೆಟ್ಟದಾಗಿ ಬಿಂಬಿಸೋ ಅವಶ್ಯಕತೆ ಇಲ್ಲ. ಇನ್ನು ಇದರ ನಡುವೆ ಕೂಡ ಈ IMF ಒಂದು ಹೇಳಿಕೆಯನ್ನು ನೀಡಿದೆ ಸ್ನೇಹಿತರೆ. ಭಾರತ ವಿದೇಶಿ ಹೂಡಿಕೆ ಏನಿದೆ ಇದರಲ್ಲಿ RBI ಮಧ್ಯಪ್ರವೇಶವನ್ನು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ GDP ಏನಿದೆಯೋ ಅದಕ್ಕಿಂತ ಸಾಲ ಹೆಚ್ಚಾಗಿದೆ. ಇದು ಭಾರತದ ಆರ್ಥಿಕತೆಗೆ ಏನು ಮಾರಕವಾಗಬಹುದು ಅಂದಿದೆ. ಇದಷ್ಟೇ ಅಲ್ಲದೆ ರೇಟಿಂಗ್ ಸಂಸ್ಥೆಗಳು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ. ಇನ್ನು ಇದೆಲ್ಲವನ್ನು ಗಮನಿಸಿದ ಭಾರತ ಸರ್ಕಾರ IMF ಹೇಳಿರುವ ವರದಿಯನ್ನು ಸ್ವಲ್ಪ ತಿರಸ್ಕಾರವನ್ನೇ ಮಾಡಿದೆ. ನಾವು ಏನು ಅಷ್ಟು ಸಾಲವನ್ನು ಮಾಡಿದ್ದೀವಿ ಅದನ್ನು ತೀರಿಸುವಂತಹ ಶಕ್ತಿ ನಮ್ಮ ದೇಶಕ್ಕಿದೆ. 2002ರಲ್ಲಿ 81% ಸಾಲ ಇತ್ತು, ಬಟ್ ಈಗ ನಮ್ಮದು ಅಷ್ಟೇ ಇದೆ. ಅಂದರೆ 2002 ಏನಿದೆ ಅದಕ್ಕೆ ಹೋಲಿಕೆ ಮಾಡಿದರೆ ಈಗಲೂ ಅಷ್ಟೇ ಇದೆ. ಸೊ ಅದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಅಭಿವೃದ್ಧಿ ಹೊಂದುತ್ತಾ ಇದ್ದೀವಿ ಅಂದರೆ ಸಾಲದ ಅವಶ್ಯಕತೆ ಇದೆ, ಸಾಲವನ್ನು ಮಾಡಿದ್ದೇವೆ, ಅದನ್ನು ತೀರಿಸ್ತೀವಿ ಅಂತ ಹೇಳ್ತಿದೆ. ಬಟ್ ವಿರೋಧ ಪಕ್ಷಗಳು ಇದನ್ನು ಸ್ವಲ್ಪ ದೊಡ್ಡದಾಗಿ ಹೈಲೈಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸಾಲ ಮಾಡೋದು ಒಂದು ರೀತಿ ತೊಂದರೆನೇ, ಅಂದರೆ ಇವತ್ತಲ್ಲ ನಾಳೆ ಆಗುತ್ತೆ ಅಂತ. ಒಟ್ಟಿನಲ್ಲಿ ಹೇಳೋದು ಒಂದು ಸ್ನೇಹಿತರೆ, ಒಂದು ಉದ್ಯಮ ಆಗಲಿ ಅಥವಾ ಯಾವುದೇ ಆಗಲಿ ಅದಕ್ಕೆ ಸಾಲದ ಅವಶ್ಯಕತೆ ಇರುತ್ತೆ. ಆದರೆ ಅದೇ ಸಾಲವೇ ನಾವು ಏನನ್ನು ಉತ್ಪಾದನೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನದಾಗಿ ಸಾಲ ಆಗಬಾರ್ದು ಅಷ್ಟೇ. ಈಗ ದೇಶಕ್ಕೂ ಕೂಡ ಸಾಲದ ಅವಶ್ಯಕತೆ ಇದೆ, ಇರಲಿ. ಹಾಗಂತ ಸಾಲವೇ ನಮ್ಮ ದೇಶದ ಮೂಲ ಅನ್ನೋವಂತೆ ಮಾಡ್ಕೋಬಾರ್ದು. ಅದಕ್ಕೆ ತಕ್ಕಂತೆ ದೇಶ ಕೂಡ ಅಭಿವೃದ್ಧಿಯನ್ನು ಸಾಧಿಸಬೇಕು, ಆ ಸಾಲವನ್ನು ಆದಷ್ಟು ಬೇಗ ತೀರಿಸಬೇಕು. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಏನು ಸಾಲವನ್ನು ನಾವು ತೆಗೆದುಕೊಂಡಿದ್ದೇವೋ ಅದನ್ನು ತೀರಿಸುವ ಶಕ್ತಿ ನಮ್ಮ ಭಾರತಕ್ಕಿದೆ. ಒಂದು ವೇಳೆ ಸಾಲವೇ ಹೆಚ್ಚಾದರೆ ನಾವೇನು ಈಗ ಭಾರತದ ಆರ್ಥಿಕತೆಯ ಕನಸನ್ನು ಕಟ್ಟಿದ್ದೇವೆ, ಮುಂದಿನ ಅಂದರೆ 2030ರಲ್ಲಿ ಟಾಪ್ 3ಯಲ್ಲಿ ಇರ್ತೀವಿ ಅನ್ನುವಂತಹ ಕನಸು ನುಚ್ಚು ನೂರಾಗುತ್ತೆ ಇದೇ ರೀತಿ ಸಾಲ ಹೆಚ್ಚಾದರೆ. ಓಕೆ ಸ್ನೇಹಿತರೆ, ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.